ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ದಾವಣಗೆರೆಯಿಂದ ಹೊರಡ್ತಾ ಇದ್ದೀವಿ. ವೆರಿ ಎಮೋಷ್ನಲ್ ಮೂಮೆಂಟು. ಯಾವಾಗಲೂ ನಾನು ತುಂಬ ಎಮೋಷ್ನಲ್ ಆಗ್ತೀನಿ, ಬಟ್ ಈ ಸಾರಿ ನನ್ನ ಮಗಳು ನನಗಿಂತ ಜಾಸ್ತಿ ಅಳ್ತಾ ಇದ್ಲು. ಅವಳು ಅಜ್ಜಿನ ಫುಲ್ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಜ್ಜಿನ ಬಿಟ್ಟು ಬರೋದೇ ಇಲ್ಲ ಅಂತ ಇದ್ಲು. ನೀನು ಬೇಕಿದ್ರೆ ಹೋಗು, ನಾನು ಇಲ್ಲೇ ಇರ್ತೀನಿ ಅಂತ, ಅಜ್ಜಿನ ಕರ್ಕೊಂಡು ಹೋಗೋಣ ಅಂತೆಲ್ಲ ಹಠ ಮಾಡ್ತಾ ಇದ್ಲು. ಹಾಗೋ ಈಗ ಅವಳನ್ನ ಸಮಾಧಾನ ಮಾಡಿ ಬಸ್ಸಿಗೆ ಬಂದ್ವಿ. ಬಸ್ಸಲ್ಲಂತೂ ಫುಲ್ ದುಃಖಿಸ್ತಾ ಇದ್ದಾಳೆ. ಏನೋ ನೆನೆಸ್ಕೊಂಡು ಲೈಕ್ ವಾಚ್ ಬಿಟ್ಟು ಬಂದಿದ್ದೀವಿ ಅಮ್ಮ, ಹೋಗೋಣ ಬಾ ದಾವಣಗೆರೆಗೆ, ಸನ್ಸ್ಕ್ರೀನ್ ಬಿಟ್ಟು ಬಂದಿದ್ದೀವಿ, ತೊಗೊಂಡು ಬಂದುಬಿಡೋಣ ಅಂತೆಲ್ಲ ಹೇಳ್ತಾ ಇದ್ಲು. ಅವಳನ್ನ ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕಾಗಾಯಿತು. ಬೆಂಗಳೂರು ರೀಚ್ ಆಗೋವರೆಗೂ ಅಳ್ತಾನೆ ಇದ್ಲು. ಬೆಂಗಳೂರು ರೀಚ್ ಆಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಅವಳನ್ನ ಡಿಸ್ಟ್ರ್ಯಾಕ್ಟ್ ಮಾಡೋಣ ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋದ್ವಿ. ಮಾಲಿಗೆ ಹೋಗಿದ್ವಿ. ಅಲ್ಲಿ ಇಲ್ಲಿ ಆಟ ಆಡೋದಕ್ಕೆಲ್ಲ ಇರುತ್ತಲ್ವ, ಸೊ ಫನ್ ಗೇಮ್ಸ್ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅವಳು ಫುಲ್ ಎಂಜಾಯ್ ಮಾಡಿದ್ಲು. ಅದಾದ ನಂತರ ನಾವು ರೆಸ್ಟೋರೆಂಟ್ ಹೋದ್ವಿ. ಮೇನ್ಲ್ಯಾಂಡ್ ಚೈನಾ ಅಂತ ಚೈನೀಸ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ನಾನು ಫುಲ್ ವ್ಲಾಗ್ ಬೇಗ ಹಾಕ್ತೀನಿ, ಫುಡ್ ಎಲ್ಲ ಹೇಗಿತ್ತು ಏನು ಅಂದ್ಬಿಟ್ಟು. ಸ್ಟೇ ಟ್ಯೂನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.